ಭಾರತವನ್ನು ಜಗತ್ತಿನ ಡಯಾಬಿಟಿಸ್ ರಾಜಧಾನಿ ಎಂದು ಏಕೆ ಕರೆಯುತ್ತಾರೆ ಎಂದು ನಿಮಗೆ ಗೊತ್ತೇ? ಏಕೆಂದರೆ ನಮ್ಮ ದೇಶದಲ್ಲಿ ಸಕ್ಕರೆ ರೋಗ ಇರುವ ಪ್ರತಿ 2ನೇ ವ್ಯಕ್ತಿಗೆ ತಾನು ರೋಗಿಯಾಗಿದ್ದೇನೆ ಎಂಬುವುದು ಗೊತ್ತಿರುವುದೇ ಇಲ್ಲ. ಲ್ಯಾಬ್ ಟೆಸ್ಟ್ನಲ್ಲಿ ರಿಪೋರ್ಟ್ ಬರುವವರೆಗೂ ನಿಮ್ಮ ಕಣ್ಣುಗಳು, ಮೂತ್ರಪಿಂಡಗಳು ಅಥವಾ ನರಗಳಿಗೆ ಭಾರಿ ಹಾನಿಯಾಗಿರುತ್ತದೆ. ಡಯಾಬಿಟಿಸ್ ಯಾವುದೇ ಆಕಸ್ಮಿಕವಾಗಿ ಬರುವ ಚಂಡಮಾರುತವಲ್ಲ. ಇದು ಒಂದು ನಿಧಾನವಾದ ಬಾಗಿಲು ತಟ್ಟುವಿಕೆ. ಇಂದಿನ ಈ ವಿಡಿಯೋದಲ್ಲಿ ನಾವು ವಿಜ್ಞಾನದ ಸಹಾಯದಿಂದ ದೇಹವು ಕೂಗಿ ಕೂಗಿ ಹೇಳುತ್ತಿರುವ ಆ 10 ಮೌನ ಸಂಕೇತಗಳನ್ನು ಡಿಕೋಡ್ ಮಾಡುತ್ತೇವೆ. ಇದಕ್ಕೆ ನಿಮಗೆ ಯಾವುದೇ ಸೂಜಿ ಅಥವಾ ಲ್ಯಾಬ್ ಟೆಸ್ಟ್ ಬೇಕಿಲ್ಲ. ಕೇವಲ ನಿಮ್ಮ ದೇಹದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಕೇತಗಳನ್ನು ತಿಳಿಯುವ ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯ. ಸಕ್ಕರೆ ಏಕೆ ಹೆಚ್ಚಾಗುತ್ತದೆ? ನಮ್ಮ ದೇಹ ಆಹಾರವನ್ನು ಗ್ಲೂಕೋಸ್ಗೆ ಪರಿವರ್ತಿಸುತ್ತದೆ. ಇದನ್ನು ಕೋಶಗಳಿಗೆ ಕಳುಹಿಸಲು ಪ್ಯಾಂಕ್ರೀಸ್ ಇನ್ಸುಲಿನ್ ಎಂಬ ಹಾರ್ಮೋನ್ ತಯಾರಿಸುತ್ತದೆ. ಊಹಿಸಿ, ಇನ್ಸುಲಿನ್ ಒಂದು ಚಾವಿ. ಇದು ಕೋಶದ ಬಾಗಿಲು ತೆರೆಯುತ್ತದೆ. ಇದರಿಂದ ಗ್ಲೂಕೋಸ್ ಒಳಗೆ ಹೋಗಿ ಶಕ್ತಿ ನೀಡುತ್ತದೆ. ಆದರೆ ಡಯಾಬಿಟಿಸ್ನಲ್ಲಿ ಈ ಚಾವಿ ಕಳೆದು ಹೋಗುತ್ತದೆ ಅಥವಾ ಬೀಗಕ್ಕೆ ತುಕ್ಕು ಹಿಡಿಯುತ್ತದೆ. ಫಲಿತಾಂಶವಾಗಿ ಗ್ಲುಕೋಸ್ ರಕ್ತದಲ್ಲೇ ಸಂಗ್ರಹವಾಗುತ್ತದೆ ಮತ್ತು ಇಲ್ಲಿಂದಲೇ ಆರಂಭವಾಗುತ್ತದೆ ಇಂದು ನಾವು ಮಾತನಾಡುವ ಆ ಸಂಕೇತಗಳು. ಮೊದಲು ನಾವು 3 ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆಡಿಕಲ್ ಸೈನ್ಸ್ನಲ್ಲಿ ಇದನ್ನು ಕ್ಲಾಸಿಕ್ ಟ್ರಯಾಡ್ ಎಂದು ಕರೆಯುತ್ತಾರೆ. ಇದು ಡಯಾಬಿಟಿಸ್ನ ಇಮಾರತ್ ನಿಂತಿರುವ 3 ದೊಡ್ಡ ಕಂಬಗಳು. ನಿಮಗೆ ಈ 3 ಒಟ್ಟಿಗೆ ಅನಿಸುತ್ತಿದ್ದರೆ ರಿಸ್ಕ್ 90% ಹೆಚ್ಚಾಗುತ್ತದೆ. ಸಂಕೇತ 1, ಪಾಲಿಯೂರಿಯಾ, ಅಂದರೆ ಪದೇ ಪದೇ ಮೂತ್ರ ವಿಸರ್ಜನೆ. ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಮೂತ್ರಪಿಂಡಗಳು ಗ್ಲುಕೋಸ್ ಅನ್ನು ಹೀರಿಕೊಂಡು ಮತ್ತೆ ರಕ್ತಕ್ಕೆ ಕಳುಹಿಸುತ್ತವೆ. ಆದರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ 180 ಮೀರಿದಾಗ ಮೂತ್ರಪಿಂಡಗಳು ಅದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಸಕ್ಕರೆ ಮೂತ್ರದ ಮೂಲಕ ಹೊರಬರುತ್ತದೆ ಮತ್ತು ತನ್ನೊಂದಿಗೆ ದೇಹದ ನೀರನ್ನು ಎಳೆದುಕೊಳ್ಳುತ್ತದೆ. ನೀವು ರಾತ್ರಿ ನೀರು ಕುಡಿಯದೆ 3ರಿಂದ 4 ಬಾರಿ ಬಾತ್ರೂಮ್ಗೆ ಓಡಾಡುತ್ತಿದ್ದರೆ ಇದು ನಿಮ್ಮ ಮೂತ್ರಪಿಂಡದ ಫ್ಲಶ್ ಔಟ್ ಮೆಕ್ಯಾನಿಸಮ್. ಸಂಕೇತ 2, ಪಾಲಿಡಿಪ್ಸಿಯಾ, ಅಂದರೆ ತಣಿಯದ ಬಾಯಾರಿಕೆ. ದೇಹದಿಂದ ನೀರು ಹೊರಹೋಗುತ್ತಿರುವುದರಿಂದ ಮೆದುಳಿಗೆ ಡಿಹೈಡ್ರೇಷನ್ ಸಿಗ್ನಲ್ ಸಿಗುತ್ತದೆ. ನಿಮ್ಮ ಥರ್ಸ್ಟ್ ಸೆಂಟರ್ ಸಕ್ರಿಯವಾಗುತ್ತದೆ. ಈ ಬಾಯಾರಿಕೆ ಸಾಧಾರಣವಲ್ಲ. ಗಂಟಲು ಒಳಗಿನಿಂದ ಅಂಟಿಕೊಂಡಿರುವಂತೆ ಅನಿಸುತ್ತದೆ. ನೀವು 1 ಲೀಟರ್ ನೀರು ಕುಡಿದರೂ 15 ನಿಮಿಷಗಳ ನಂತರ ಮತ್ತೆ ಬಾಯಾರಿಕೆ ಆಗುತ್ತದೆ. ಇದನ್ನು ಡ್ರೈ ಮೌತ್ ಅಥವಾ ಜೀರೋಸ್ಟೋಮಿಯಾ ಎಂದು ಕರೆಯುತ್ತಾರೆ. ಸಂಕೇತ 3, ಪಾಲಿಫಿಜಿಯಾ, ಅಂದರೆ ಅತಿಯಾದ ಹಸಿವು. ಅತ್ಯಂತ ಅದ್ಭುತವಾದ ವಿಷಯ ಏನೆಂದರೆ ನೀವು ತುಂಬಾ ತಿಂದು ತೇಗಿದರೂ 1 ಗಂಟೆಯ ನಂತರ ಕೈಗಳು ನಡುಗುತ್ತವೆ ಮತ್ತು ತೀವ್ರ ಹಸಿವು ಅನಿಸುತ್ತದೆ. ಏಕೆಂದರೆ ನೀವು ತಿಂದ ಸಕ್ಕರೆ ರಕ್ತದಲ್ಲಿದೆ. ಆದರೆ ಇನ್ಸುಲಿನ್ ಕೊರತೆಯಿಂದ ಕೋಶಗಳ ಒಳಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಕೋಶಗಳು ಶಕ್ತಿಗಾಗಿ ಬೆಂಕಿ ಹಚ್ಚುತ್ತಿವೆ ಮತ್ತು ಮೆದುಳಿಗೆ ಸಂದೇಶ ಕಳುಹಿಸುತ್ತಿವೆ, ನಮಗೆ ಆಹಾರ ಸಿಗುತ್ತಿಲ್ಲ ಎಂದು. 4ನೇ ಸಂಕೇತ ಅತ್ಯಂತ ದೊಡ್ಡ ಅಲಾರಾಮ್. ಮೆಡಿಕಲ್ ಭಾಷೆಯಲ್ಲಿ ಅಕ್ಯಾಂಥೋಸಿಸ್ ನಿಗ್ರಿಕನ್ಸ್ ಎಂದು ಕರೆಯುತ್ತಾರೆ. ಬಹಳಷ್ಟು ಜನರು ಇದನ್ನು ಟ್ಯಾನಿಂಗ್ ಎಂದು ತಪ್ಪಾಗಿ ತಿಳಿದು ಸ್ಕ್ರಬ್ ಮಾಡುತ್ತಾರೆ ಅಥವಾ ಕ್ರೀಮ್ ಹಚ್ಚುತ್ತಾರೆ. ಆದರೆ ಇದು ಚರ್ಮದ ಮೇಲ್ಮೈಯ ಸಮಸ್ಯೆ ಅಲ್ಲ, ಇದು ಒಳಗಿನ ಸಮಸ್ಯೆ. ರಕ್ತದಲ್ಲಿ ಇನ್ಸುಲಿನ್ ಮಟ್ಟ ತುಂಬಾ ಹೆಚ್ಚಾದಾಗ ಇನ್ಸುಲಿನ್ ಚರ್ಮದ ಕೋಶಗಳನ್ನು ಬಹಳ ವೇಗವಾಗಿ ಬೆಳೆಯಲು ಪ್ರೇರೇಪಿಸುತ್ತದೆ. ಇದರಿಂದ ಕತ್ತು, ಅಂಡರ್ ಆರ್ಮ್ಸ್, ತೊಡೆಗಳ ನಡುವಿನ ಚರ್ಮ ದಪ್ಪವಾಗಿ ಮಖಮಲ್ಲಿನಂತೆ ಮತ್ತು ಕಪ್ಪಾಗುತ್ತದೆ. ನಿಮ್ಮ ಕತ್ತಿನ ಮೇಲೆ ಧೋಯದೆ ಹೋಗದ ಕಪ್ಪು ಗೆರೆಗಳು ಕಂಡರೆ
ಇದು ನಿಮ್ಮ ದೇಹ ಇನ್ಸುಲಿನ್ ವಿರುದ್ಧ ಹೋರಾಡುತ್ತಿದೆ ಮತ್ತು ನೀವು ಟೈಪ್ 2 ಡಯಾಬಿಟಿಸ್ನ ಬಾಗಿಲ ಬಳಿ ಇದ್ದೀರಿ ಎಂಬುದಕ್ಕೆ ಸಾಕ್ಷಿ. 5ನೇ ಸಂಕೇತ ಡಯಾಬಿಟಿಕ್ ನ್ಯೂರೋಪತಿ. ನಿಮ್ಮ ಪಾದಗಳಲ್ಲಿ ಎಂದಾದರೂ ಚಿಟ್ಟೆಗಳು ಓಡಾಡುತ್ತಿರುವಂತೆ ಅಥವಾ ಒಮ್ಮೆಲೆ ಬಿಜಿಲಿ ಶಾಕ್ ಬಂದಂತೆ ಅನಿಸಿದೆಯೇ? ಇದನ್ನು ನ್ಯೂರೋಪತಿ ಎಂದು ಕರೆಯುತ್ತಾರೆ. ಹೈ ಸಕ್ಕರೆ ನರಗಳನ್ನು ಆವರಿಸಿರುವ ರಕ್ಷಣಾ ಪದರವಾದ ಮೈಲಿನ್ ಶೀತನ್ನು ನಿಧಾನವಾಗಿ ಕರಗಿಸುತ್ತದೆ. ಆರಂಭ ಅಂಗುಳಿಗಳು ಮತ್ತು ಅಂಗಾಲುಗಳಿಂದ ಆಗುತ್ತದೆ. ರಾತ್ರಿ ಹಾಸಿಗೆಯ ಸ್ಪರ್ಶವೇ ನಿಮ್ಮ ಪಾದಗಳಲ್ಲಿ ಚುಚ್ಚುವಂತೆ ಅನಿಸಿದರೆ ಸಕ್ಕರೆ ನರಗಳನ್ನು ಹಾನಿಗೊಳಿಸುತ್ತಿದೆ ಎಂದರ್ಥ. 6ನೇ ಸಂಕೇತ ಮಸುಕಾದ ದೃಷ್ಟಿ. ಕಣ್ಣಿನ ಚಸ್ಮ ಆಕಸ್ಮಿಕವಾಗಿ ಬದಲಾಗುತ್ತಿದೆ. ಡಯಾಬಿಟಿಸ್ನಲ್ಲಿ ಸಕ್ಕರೆ ಕೇವಲ ರಕ್ತದಲ್ಲಷ್ಟೇ ಹೆಚ್ಚಾಗುವುದಿಲ್ಲ, ಅದು ಕಣ್ಣಿನ ಲೆನ್ಸ್ ಒಳಗೂ ಸೇರುತ್ತದೆ. ಅಲ್ಲಿ ಅದು ನೀರನ್ನು ತನ್ನತ್ತ ಎಳೆದುಕೊಳ್ಳುತ್ತದೆ. ಇದರಿಂದ ಕಣ್ಣಿನ ನೈಸರ್ಗಿಕ ಲೆನ್ಸ್ ಊತವಾಗುತ್ತದೆ. ಇದರಿಂದ ಲೆನ್ಸ್ನ ಫೋಕಸ್ ಬದಲಾಗಿ ಮಸುಕಾಗಿ ಕಾಣಿಸುತ್ತದೆ. ಒಳ್ಳೆಯ ಸುದ್ದಿ ಏನೆಂದರೆ ಸಕ್ಕರೆ ನಿಯಂತ್ರಣಕ್ಕೆ ಬಂದ ತಕ್ಷಣ ಈ ದೃಷ್ಟಿ ಮರಳಿ ಸರಿಯಾಗುತ್ತದೆ. ಆದರೆ ದೀರ್ಘಕಾಲ ಇದೇ ರೀತಿ ಇದ್ದರೆ ರೆಟಿನಾವನ್ನು ಶಾಶ್ವತವಾಗಿ ನಾಶ ಮಾಡಬಹುದು. 7ನೆಯ ಸಂಕೇತ ಗಾಯಗಳು ಗುಣವಾಗಲು ವಿಳಂಬ. ಊಹಿಸಿ, ಶೇವಿಂಗ್ ಮಾಡುವಾಗ ಕಟ್ಟಾಯಿತು ಅಥವಾ ಅಡುಗೆ ಮಾಡುವಾಗ ಗಾಯವಾಯಿತು. ಸಾಮಾನ್ಯವಾಗಿ ಇದು 3ರಿಂದ 4 ದಿನಗಳಲ್ಲಿ ಒಣಗಬೇಕು. ಆದರೆ ಡಯಾಬಿಟಿಸ್ನಲ್ಲಿ 2 ವಿಷಯಗಳು ನಡೆಯುತ್ತವೆ. 1, ಹೈ ಸಕ್ಕರೆ ಬ್ಯಾಕ್ಟೀರಿಯಾಗಳಿಗೆ ಮೆಚ್ಚಿನ ಆಹಾರವಾಗಿ ಇನ್ಫೆಕ್ಷನ್ ಹೆಚ್ಚಾಗುತ್ತದೆ. 2, ರಕ್ತ ಸಂಚಾರ ನಿಧಾನವಾಗುತ್ತದೆ. ಇದರಿಂದ ಗಾಯಕ್ಕೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ತಲುಪುವುದಿಲ್ಲ. ಸಣ್ಣ ಗಾಯವೇ 1 ವಾರಕ್ಕಿಂತ ಹೆಚ್ಚು ಇದ್ದರೆ ಇದು ಅಪಾಯದ ಗಂಟೆ. 8ನೇ ಸಂಕೇತ ಕಾರಣವಿಲ್ಲದೆ ತೂಕ ಕಡಿಮೆಯಾಗುವುದು. ಜನರು ಸಂತೋಷ ಪಡುತ್ತಾರೆ ಏನೂ ಮಾಡದೆ ತೂಕ ಕಡಿಮೆಯಾಯಿತು ಎಂದು. ಆದರೆ ಇದು ಮಾಂಸಖಂಡಗಳ ವೇಸ್ಟಿಂಗ್. ದೇಹ ಸಕ್ಕರೆಯಿಂದ ಶಕ್ತಿ ಮಾಡಲು ಸಾಧ್ಯವಾಗದೇ ಇದ್ದಾಗ ಎಮರ್ಜೆನ್ಸಿ ಮೋಡಿಗೆ ಹೋಗುತ್ತದೆ. ಅದು ನಿಮ್ಮ ಮಾಂಸಖಂಡಗಳ ಪ್ರೋಟೀನ್ ಮತ್ತು ದೇಹದ ಕೊಬ್ಬನ್ನು ಇಂಧನದಂತೆ ಸುಡುತ್ತದೆ. ಇದು ನಿಮ್ಮ ಮೆಟಾಬಾಲಿಸಂ ಸಂಪೂರ್ಣವಾಗಿ ಕೆಟ್ಟಿದೆ ಎಂಬ ಅಪಾಯಕಾರಿ ಸಂಕೇತ. 9ನೇ ಸಂಕೇತ ಒಸಡುಗಳ ಸಮಸ್ಯೆ ಮತ್ತು ಫ್ರೂಟಿ ಸ್ಮೆಲ್ ಬ್ರೆತ್. ಸಕ್ಕರೆ ಹೆಚ್ಚಾದಾಗ ನಿಮ್ಮ ಲಾಳದಲ್ಲೂ ಗ್ಲುಕೋಸ್ ಮಟ್ಟ ಹೆಚ್ಚಾಗುತ್ತದೆ. ಇದು ಬಾಯಿಯ ಕೀಟಾಣುಗಳಿಗೆ ದಾವತ್. ಇದರಿಂದ ಪದೇ ಪದೇ ಒಸಡುಗಳಿಂದ ರಕ್ತ ಬರುವುದು ಮತ್ತು ಬಾಯಿಯಿಂದ ದುರ್ಗಂಧ ಆರಂಭವಾಗುತ್ತದೆ. ಒಂದು ವಿಶೇಷ ವಿಷಯ, ನಿಮ್ಮ ಉಸಿರಿನಿಂದ ಹುಳಿ ಸೇಬು ಅಥವಾ ನೇಲ್ ಪಾಲಿಶ್ ರಿಮೂವರ್ನಂತಹ ವಾಸನೆ ಬಂದರೆ ಇದು ಡಯಾಬಿಟಿಕ್ ಕೀಟೋ ಆಸಿಡೋಸಿಸ್ನ ಸಂಕೇತವಾಗಿರಬಹುದು. ಇದು ಮೆಡಿಕಲ್ ಎಮರ್ಜೆನ್ಸಿ. 10ನೇ ಸಂಕೇತ ಬ್ರೇನ್ ಫಾಗ್ ಮತ್ತು ಚಿಡಿ. ಸಕ್ಕರೆ ಹೆಚ್ಚಾದರೆ ನಿಮ್ಮ ಮೆದುಳಿಗೆ ಸ್ಥಿರ ಶಕ್ತಿ ಸಪ್ಲೈ ಸಿಗುವುದಿಲ್ಲ. ಕೆಲವೊಮ್ಮೆ ಸಕ್ಕರೆ ತುಂಬಾ ಹೈ, ಕೆಲವೊಮ್ಮೆ ಲೋ. ಇದರಿಂದ ಬ್ರೇನ್ ಫಾಗ್ ಆಗುತ್ತದೆ. ಗಮನ ಹಾಕಲು ಸಾಧ್ಯ ಆಗುವುದಿಲ್ಲ. ವಸ್ತುಗಳನ್ನು ಮರೆತು ಹೋಗುತ್ತೀರಿ ಮತ್ತು ಸಣ್ಣ ವಿಷಯಗಳಿಗೆ ಕೋಪ ಬರುತ್ತದೆ. ಜನರು ಇದನ್ನು ಕೆಲಸದ ಒತ್ತಡ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಇದು ನಿಮ್ಮ ರಕ್ತದಲ್ಲಿ ನಡೆಯುತ್ತಿರುವ ಅಲೆಗಳ ಪರಿಣಾಮವಾಗಿರಬಹುದು. ಸ್ನೇಹಿತರೆ, ಈ 10 ಸಂಕೇತಗಳು ನಿಮ್ಮ ದೇಹದ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಇವುಗಳನ್ನು ನೀವು ಗುರುತಿಸಿದರೆ ಡಯಾಬಿಟಿಸ್ ತರುವ ಗಂಭೀರ ರೋಗಗಳಿಂದ ನೀವು ತಪ್ಪಿಸಿಕೊಳ್ಳಬಹುದು. ಹೃದಯಾಘಾತ ಅಥವಾ ಮೂತ್ರಪಿಂಡ ವೈಫಲ್ಯದಂತಹ ಇಂದೇ ನಿಮ್ಮ ದೇಹವನ್ನು ಪರಿಶೀಲಿಸಿ. ಇವುಗಳಲ್ಲಿ 3ರಿಂದ 4 ಲಕ್ಷಣಗಳಿದ್ದರೂ ನೀವು ನಾಳೆಯೇ ನಿಮ್ಮ HbA1c ಟೆಸ್ಟ್ ಮಾಡಿಸಿಕೊಳ್ಳಿ. ನೆನಪಿಡಿ, ಮಾಹಿತಿಯೇ ಅತ್ಯಂತ ದೊಡ್ಡ ಔಷಧಿ. ಸ್ನೇಹಿತರೆ, ಸಂಕೇತಗಳನ್ನು ತಿಳಿದುಕೊಳ್ಳುವುದು ಅರ್ಧ ಜಯ ಸಾಧಿಸಿದಂತೆ. ಈಗ ಪ್ರಶ್ನೆ, ಸಕ್ಕರೆ ಹೆಚ್ಚಾಗಿದ್ದರೆ ಅದನ್ನು ಮರಳಿ ಸಾಮಾನ್ಯ ಮಟ್ಟಕ್ಕೆ ಹೇಗೆ ತರುವುದು? ಇಲ್ಲಿ ನಮ್ಮ 3 ಹಂತದ ರಿಕವರಿ ಪ್ಲಾನ್. ಇದನ್ನು ಸೈನ್ಸ್ ಲೈಫ್ ಸ್ಟೈಲ್ ಇಂಟರ್ವೆನ್ಷನ್ ಎಂದು ಕರೆಯುತ್ತಾರೆ. ಮೊದಲ ಹಂತ, ನಿಮ್ಮ ತಟ್ಟೆಯನ್ನು ಬದಲಾಯಿಸಿಕೊಳ್ಳಿ. 50% ಫೈಬರ್,
ನಿಮ್ಮ ತಟ್ಟೆಯ ಅರ್ಧವನ್ನು ಹಸಿರು ತರಕಾರಿಗಳಿಂದ ತುಂಬಿ. ಪಾಲಕ್, ಮೆಂತ್ಯ, ಕರೇಲ, ಲೌಕಿ ಫೈಬರ್ ಸಕ್ಕರೆಯನ್ನು ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ. ಬಿಳಿ ವಿಷದಿಂದ ದೂರ. ಸಕ್ಕರೆ, ಮೈದಾ ಮತ್ತು ಬಿಳಿ ಅಕ್ಕಿಯನ್ನು ಕಾಂಪ್ಲೆಕ್ಸ್ ಕಾರ್ಬ್ಸ್ನೊಂದಿಗೆ ಬದಲಾಯಿಸಿಕೊಳ್ಳಿ. ಓಟ್ಸ್, ರಾಗಿ ಅಥವಾ ಬ್ರೌನ್ ರೈಸ್, ಮ್ಯಾಜಿಕಲ್ ಸೀಡ್ಸ್. ರಾತ್ರಿ 1 ಚಮಚ ಮೆಂತ್ಯದ ಕಾಳುಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಕುಡಿಯಿರಿ. ಸಂಶೋಧನೆಗಳ ಪ್ರಕಾರ ಇದು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಸುಧಾರಿಸುತ್ತದೆ. 2ನೇ ಹಂತ, ದೈಹಿಕ ಚಟುವಟಿಕೆ. ನಿಮಗೆ ಗೊತ್ತೇ, ನಿಮ್ಮ ಮಾಂಸಖಂಡಗಳು ಸ್ಪಂಜ್ನಂತೆ. ಅವು ರಕ್ತದಿಂದ ಹೆಚ್ಚಿನವರಿ ಸಕ್ಕರೆಯನ್ನು ಹೀರಿಕೊಳ್ಳುತ್ತವೆ. ಪ್ರತಿ ಊಟದ ನಂತರ 10 ರಿಂದ 15 ನಿಮಿಷಗಳಲ್ಲಿ ಕೇವಲ 10 ನಿಮಿಷ ನಡೆಯಿರಿ. ಇದು ಊಟದ ನಂತರದ ಸಕ್ಕರೆ ಸ್ಪೈಕ್ ಅನ್ನು ತಡೆಯುತ್ತದೆ. ವಾರಕ್ಕೆ 2 ದಿನಗಳು ಹಲುಕಾ ವೇಟ್ ಟ್ರೈನಿಂಗ್ ಅಥವಾ ಯೋಗಾಸನಗಳು ಮಾಡಿ. ಎಷ್ಟು ಹೆಚ್ಚು ಮಾಂಸಖಂಡಗಳು ಸಕ್ರಿಯವಾಗುತ್ತವೋ ಅಷ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆಯಾಗುತ್ತದೆ. 3ನೇ ಹಂತ, ನಿದ್ರೆ ಮತ್ತು ಒತ್ತಡ. ನಿಮ್ಮ ಡಯಟ್ ಮತ್ತು ಎಕ್ಸರ್ಸೈಸ್ ಸರಿ ಇದ್ದರೂ ನಿದ್ದೆ ಸರಿಯಾಗಿ ಇಲ್ಲದಿದ್ದರೆ ಸಕ್ಕರೆ ಎಂದಿಗೂ ಕಡಿಮೆ ಆಗುವುದಿಲ್ಲ. ಕಡಿಮೆ ನಿದ್ದೆಯಿಂದ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ ಹೆಚ್ಚಾಗುತ್ತದೆ. ಇದು ನೇರವಾಗಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. 7 ರಿಂದ 8 ಗಂಟೆಗಳ ನಿದ್ರೆ, ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಅತ್ಯುತ್ತಮ ನಿದ್ರೆ. ಒತ್ತಡ ನಿರ್ವಹಣೆಗೆ ಆಳವಾದ ಉಸಿರಾಟದ ವ್ಯಾಯಾಮ ಅಥವಾ ಪ್ರಾಣಾಯಾಮ ಮಾಡಿ. ಡಯಾಬಿಟಿಸ್ ಯಾವುದೇ ಶಿಕ್ಷೆಯಲ್ಲ, ಇದು ನಿಮ್ಮ ದೇಹದ ಒಂದು ಸಂಕೇತ. ಈಗ ನಿಮ್ಮ ಮೇಲೆ ಗಮನ ಹರಿಸುವ ಸಮಯ ಬಂದಿದೆ. ನೀವು ಪ್ರೀ ಡಯಾಬಿಟಿಕ್ ಹಂತದಲ್ಲಿದ್ದರೆ ಈ ಬದಲಾವಣೆಗಳಿಂದ ಇದನ್ನು ಸಂಪೂರ್ಣವಾಗಿ ರಿವರ್ಸ್ ಅಂದರೆ ಕೊನೆಗೊಳಿಸಬಹುದು. ಭಯಭೀತರಾಗಬೇಡಿ, ಕೇವಲ ಜಾಗೃತರಾಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದರಿಂದ ನಿಮ್ಮ ಸ್ವಾಸ್ಥ್ಯಕ್ಕೆ ನೀವು ಗಂಭೀರರಾಗಿದ್ದೀರಿ ಎಂದು ಗೊತ್ತಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.